ಗಣೇಶ ಪಟ್ ಅಂತ ಪ್ರತ್ಯಕ್ಷ ಆಗಿ ನಿಮ್ಗೆ ಏನ್ ವರ ಬೇಕೋ ಕೇಳಿ ಕೊಟ್ಬಿಡ್ತೀನಿ ಅಂದ್ರೆ ಏನ್ ಕೇಳ್ತೀರಾ? ವಿಘ್ನ ವಿನಾಯಕ ಅಂತ ಹೇಳ್ತಾರೆ. ಅಂದ್ರೆ ಕಷ್ಟ ಅಂತ ಬಂದ್ರೆ ಫಸ್ಟ್ ಗಣೇಶನ್ನ ನೆನ್ಸ್ಕೊಳ್ಳೋದು ಅಂತ. ಸೊ ನಾನ್ ಕೇಳೋದೇನು ಅಂದ್ರೆ ನನ್ನ ಪ್ರೀತಿಸೋರ್ಗಾಗ್ಲಿ ಅಥವಾ ನನ್ನ ಹೇಟ್ ಮಾಡೋರ್ಗಾಗ್ಲಿ ಎಲ್ರಿಗೂನು ದೇವ್ರು ಎಲ್ಲ ಕಷ್ಟನ ಅಳಿಸ್ಲಿ ಅಂತ ಹೇಳಲ್ಲ, ಕಷ್ಟನ ಸರಿ ಮಾಡ್ಕೊಳೋ ಅಂದ್ರೆ ಏನ್ ಹೇಳೋದು, ಎದುರಿಸೋ ದಾರಿ ತೋರಿಸ್ಲಿ, ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ನಂಗೆ ಪ್ರತ್ಯಕ್ಷ ಆದ್ರೆ ನಾನು ಆರೋಗ್ಯ ಕೇಳ್ತೀನಿ. ಯಾಕಂದ್ರೆ ಈಗ ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ಕಾಗ್ಲಿ ಅಥವಾ ನಾವು ಚೆನ್ನಾಗಿರಕ್ಕಾಗ್ಲಿ ಅಥವಾ ನಾವು ಸಾಧನೆ ಮಾಡಕ್ಕಾಗ್ಲಿ ದುಡ್ಡು ಮಾಡಕ್ಕಾಗ್ಲಿ ನಮ್ಮ ಅಪ್ಪ ಅಮ್ಮನ್ನ ನಮ್ಮ ಸುತ್ತಮುತ್ತ ಇರೋರ್ನ ಚೆನ್ನಾಗಿ ನೋಡ್ಕೊಳಕ್ಕಾಗ್ಲಿ ನಾವು ಚೆನ್ನಾಗಿರ್ಬೇಕು ಮೊದಲು ಆರೋಗ್ಯ. ಹಾಗಾಗಿ ನನಗೆ ಅದೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಗಣೇಶ ಪ್ರತ್ಯಕ್ಷ ಆದ್ರೆ ಫುಲ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳಪ್ಪ, ಮಿಕ್ಕಿದ್ ನಾನೇ ಮಾಡ್ತೀನಿ, ಜೊತೆಲಿರು ಸಾಕು ಅಂತೀನಿ ಅಷ್ಟೇ. ನೆಮ್ಮದಿ, ಮನುಷ್ಯನಿಗೆ ನೆಮ್ಮದಿಯಾಗಿರ್ಬೇಕು ಏನೇ ಆದ್ರೂ. ಹಾಗಾಗಿ ನೆಮ್ಮದಿ ಕೇಳ್ತೀನಿ ನಾನು. ಗಣೇಶ ಹಬ್ಬ ಇರೋದ್ರಿಂದ ಇವಾಗ ನಿಮ್ ಪಟ್ ಅಂತ ಆನ್ಸರ್ ಮಾಡ್ಬೇಕಾಯ್ತಾ? ಏನು ಅಂತಂದ್ರೆ ಗಣೇಶ ಸಾಂಗ್ಸ್ ಯಾವ್ಯಾವ್ದಿದೆ ನಿಮ್ಗೆ ಪಟ್ ಪಟ್ ಅಂತ ಬರೋಂತ ನೋಡೋಣ. ಫಸ್ಟ್ ಯಾರು ಆನ್ಸರ್ ಮಾಡ್ತಾರೆ? ಸಿನಿಮಾದಲ್ಲಿ ಎಷ್ಟು ಗಣೇಶ ಸಾಂಗ್ಸ್ ಇದಾವೆ ಹೇಳಿ ನೋಡೋಣ, ಒಂದೊಂದಾಗಿ ಹೇಳ್ತಾ ಹೋಗಿ. ಫಸ್ಟ್ ಬರೋದೇ ಬೋಲೋ ಜೈ ಗಣೇಶ, ಅದು ಅಗ್ನಿಪಥ ಹಿಂದಿ. ಅದು ಬಿಟ್ರೆ ಕಾಡಿನಲ್ಲಿ ಮೀಸೆ ಇಟ್ಟೆ ಮೀಸೆಯಲ್ಲಿ ರೋಷ 100% ಅದು ಬರುತ್ತೆ. ಮತ್ತೆ ಎಷ್ಟೊಂದು ಸಾಂಗ್ಸ್ ಇದೆ, ಹೇಳ್ಬೇಕು ಫಸ್ಟ್ ಅಂತ. ಅಂದ್ರೆ ನಮ್ಗೆ ಫಸ್ಟ್ 2 ಹಾಡಾಕ್ತಾರಲ್ಲ ಗಣೇಶನ್ ಸಾಂಗ್ಗಳು, ಅದಾದ್ಮೇಲೆ ಕೆಚಾಲೋ ಮಂಚಾಲೋ ಚಿತ್ರಾನ್ನ ಇದೆಲ್ಲ ನೆನ್ಪಿರ್ತದೆ. ಯಾಕಂದ್ರೆ ಇದಕ್ಕೆ ಡ್ಯಾನ್ಸ್ ಮಾಡಿರ್ತೀವಿ ನಾವು, ಅದಕ್ಕೆ ಭಕ್ತಿಯಿಂದ ಪ್ರೇ ಮಾಡ್ಕೊಂಡಿರ್ತೀವಿ. ಆದ್ರೆ ಆಮೇಲೆ ಬರೋ ಟಪಾಂಗುಚ್ಚಿ ಹಾಡುಗಳಿಗೆ ಡ್ಯಾನ್ಸ್ ಮಾಡಿರ್ತೀವಿ, ಸೊ ಅದ್ ನೆನ್ಪಿರುತ್ತೆ ನಮ್ಗೆ. ಅಂದ್ರೆ ಸಿನಿಮಾ ಹಾಡಂದ್ರೆ ತಲೆಗೆ ಬರಲ್ಲ ಬೇಗ. ಈ ಅದೇ ಇವಾಗ ಮುರಾರಿ ಅಷ್ಟೇ ಹೇಳಿದ್ರು, ಗಜಮುಖನೇ ಗಣಪತಿ ನಿನಗೆ ವಂದನೆ ಅದು. ಆಮೇಲೆ ಸಂಕಷ್ಟಹರ ಗಣಪತಿ ಅದು ಅಂತಿದೆ, ಅದೊಂದು ಅಷ್ಟೇ ನೆನ್ಪರೋದು. ಗಜಮುಖನೇ ಗಣಪತಿ ಹಾಡಿ ನೋಡೋಣ ಒಂದೆರಡು ಲೈನ್. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಸಾರಿ ತಪ್ಪಾಗಿದ್ರೆ ಯಾರು ಬೈಕೋಬೇಡಿ, ನಾವು ಅಷ್ಟೆಲ್ಲ ಏನ್ ಹೇಳೋದು ಪ್ರೋ ಸಿಂಗರ್ಸ್ ಅಲ್ಲ. ಹೇಳಿ ಗಣೇಶನ್ಗೆ ಇಷ್ಟ ಆಗೋ ತಿಂಡಿ ಮುರಾರಿ. ಕರ್ಜಿಕಾಯಿ, ಲಡ್ಡು, ಮತ್ತೇನು ಮೋದಕ, ಬಾಳೆಹಣ್ಣು, ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು. ಸ್ವೀಟ್ ತಿನ್ಬೇಕು ಗಣೇಶ. ತಿಂಡಿ ಹೇಳಿದವ್ರು ಸ್ವೀಟ್ ಕೇಳಿ. ನಮ್ ಕಡೆ ಸೂಸ್ಲು ಮಾಡ್ತಾರೆ, ಮೇ ಬಿ ಸೂಸ್ಲು ಇಷ್ಟ ಅನ್ಸುತ್ತೆ. ಅದು ಬಿಟ್ರೆ ಕಾಯಿಯಲ್ಲಿ ಮಾಡೋ ಅಂತದ್ದು ಆ ಕಾಯಿ ಕಡುಬು. ಪಾಯಸನ ಮೇನ್ ಇಂಪಾರ್ಟೆಂಟ್. ಕಡುಬು ಬಿಟ್ರೆ ಗಣೇಶನ್ಗೆ ಎಳ್ಳುಂಡೆ, ರವೆ ಉಂಡೆ, ಕಡ್ಲೆ ಉಂಡೆ. ಹೇಳಿದ್ರು ನಂಗೆ ಗಣೇಶ ಹೇಳಿದ್ರು ನಂಗೆ ಮಾವಿನಕಾಯಿ ಇಷ್ಟ ಆಯ್ತು. ಓಕೆ, ಅಷ್ಟು ಎಲ್ಲ ಸ್ವೀಟ್ಸು. ಗಣೇಶನ್ ವಾಹನ ಯಾವ್ದು ಹೇಳಿ? ಇಲ್ಲಿ ಮೂಷಿಕ ವಾಹನ ಅಂತ ಹೇಳ್ಬಿಟ್ಟು. ಎಸ್, ಗಣೇಶನ್ ಅಣ್ಣ ಯಾರು? ಷಣ್ಮುಗ. ಎಸ್, ಗಣೇಶ ಒಂದು ಪ್ರತಿಜ್ಞೆ ಮಾಡ್ತಾನೆ, ಅದ್ರ ಬಗ್ಗೆ ಹೇಳಿ ನೋಡೋಣ. ಮದ್ವೆ ಆಗಲ್ಲ ಅಂತ. ಅಲ್ಲ, ಅದು ಅವನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಜಾರ್ ಬಿದ್ದು ಬಿಡ್ತಾನೆ, ಚಂದ್ರ ನೋಡಿ ನಕ್ ಬಿಡ್ತಾನೆ. ಆ ಟೈಮಲ್ಲಿ ಪ್ರತಿಜ್ಞೆ ಅಂದ್ರೆ ಅವನಿಗೊಂದು ಶಾಪ ತರ. ಪ್ರತಿಜ್ಞೆ ಅಲ್ಲ, ಶಾಪ. ಇನ್ನೊಂದಿದೆ ಪ್ರತಿಜ್ಞೆ, ತಂದೆ ತಾಯಿ ದೇವ್ರು ಅನ್ನಕ್ಕೆ ಗಣೇಶ ಒಂದು ನಾನು ಹೇಳ್ಬಿಡೋದಾಗೆ. ಪಾರ್ವತಿ ಸ್ನಾನ ಮಾಡ್ತಾ ಇರ್ತಾರೆ, ಅಲ್ಲ ಅವರು ಎಷ್ಟೋ ದೂರ ಸುತ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಷಣ್ಮುಗ ಏನ್ ಮಾಡ್ತಾನೆ, ಸುತ್ತೋದಿಗ್ ಹೋಗ್ಬಿಡ್ತಾನೆ. ಗಣೇಶ ಏನ್ ಮಾಡ್ತಾನೆ, ನನ್ಗೆ ನೀವೇ ಪ್ರಪಂಚ ಅಂತ ಹೇಳ್ಬಿಟ್ಟು ಅವ್ರನ್ನೇ ಸುತ್ತಾರೆ. ಥ್ಯಾಂಕ್ ಯು.
ಈಗ ಗಣೇಶನ್ಗಿರೋ ಒಂದಿಷ್ಟು ಹೆಸರುಗಳನ್ನ ಹೇಳಿ ನೋಡೋಣ. ಷಣ್ಮುಗ, ವಿಘ್ನೇಶ್ವರ, ಆ, ವಿನಾಯಕ, ವಿಘ್ನ ವಿನಾಶಕ, ವಿನಾಯಕ, ಗಣಪತಿ, ಗಣಪತಿ, ಗಜಮುಖ, ಗಜಮುಖ, ಕಾಂಪಿಟೇಷನ್ ಗಣೇಶ. ಅವ್ರು ಎಲ್ಲ ಹೆಸರು ನೀವೇ ಹೇಳ್ತಿದ್ದೀರಲ್ಲ ಮುರಾರಿ. ಯಾರು ಹೇಳ್ತಾ ಇಲ್ವಲ್ಲ. ಅಂತ. ಹಾ. ವಕ್ರತುಂಡ, ವಕ್ರತುಂಡ, ಮಹಾಕಾಯ. ಏನ್ ಎಲ್ಲ ಅಲ್ಲ, ಅದು ಮಂತ್ರದಲ್ಲಿ ಬರೋದು. ಇಲ್ಲ, ಅದೆಲ್ಲ ಹೆಸರೇ. ಅಂತ. ಗೋಕರ್ಣದಲ್ಲಿ ಬಾಲ ಗಣಪ ಬಂದಿದ್ದ. ಸೊ ಆ ಸ್ಟೋರಿ ಗೊತ್ತಾ ನಿಮ್ಗೆ? ಹಾ ಗೊತ್ತು ಗೊತ್ತು ಗೊತ್ತು. ರಾಮಾಚಾರ್ಯನೇ ಹೇಳ್ಬೇಕು ಅದನ್ನ. ಅಂದ್ರೆ ಆತ್ಮಲಿಂಗನ ರಾವಣ ತಗೊಂಡು ಈ ಶಿವನ ಹತ್ರ ಇಸ್ಕೊಂಡ್ ಬರುವಾಗ ಅದನ್ನ ನೆಲದ ಮೇಲೆ ಇಡಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಎಲ್ಲಿ ಇಡೋದು ಅಂತ ಯೋಚನೆ ಮಾಡುವಾಗ ಸಂಧ್ಯಾ ವಂದನೆ ಸಂಧ್ಯಾ ವಂದನೆ ಮಾಡ್ಬೇಕಿರುತ್ತೆ ಅವನ್ಗೆ. ಸೊ ಹಾಗಾಗಿ ಗಣೇಶ ಒಂದು ಹಸು ಕಾಯೋ ಒಂದು ಹುಡುಗನ್ ತರ ವೇಷದಲ್ಲಿ ಬರ್ತಾನೆ. ಅವಾಗ ರಾವಣ ಇದನ್ನ ಇಟ್ಕೊಂಡಿರ್ತೀಯ, ನಾನು ಸಂಧ್ಯಾ ವಂದನೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಕೇಳ್ತಾನೆ. ಸರಿ, ನಾ 3 ಹೆಣ್ಸು ಅಷ್ಟ್ರಲ್ಲಿ ಮುಗಿಸ್ಕೊಂಡ್ ಬಾ ಅಂತಾನೆ. ರಾವಣ ಹೋಗುವಾಗ್ಲೇ ಗಣೇಶ ಒಂದ್ ಸ್ವಲ್ಪ ಕೀಟ್ಲೆ ಜಾಸ್ತಿ ಇರೋದ್ರಿಂದ 1, 2, 3 ಅನ್ಬಿಡ್ತಾನೆ. ಹಾಗಾಗಿ ಟೈಮ್ ಮುಗ್ದೋಗುತ್ತಲ್ಲ ಅನ್ಬಿಟ್ಟು ಅದನ್ನ ನೆಲದ ಮೇಲೆ ಇಟ್ಬಿಡ್ತಾನೆ. ಸೊ ಯಾರ ಕೈಲೂ ಮಾಡಕ್ಕಾಗದೇ ಇರೋಂಥ ಒಂದು ವಿಷಯ ಅಂದ್ರೆ ಆತ್ಮಲಿಂಗ ಶಿವಂಗ್ ತುಂಬಾ ಇಷ್ಟ ಇರೋ ಒಂದು ಇದು. ಬಟ್ ಅದನ್ನ ನಾವು ನೆಲಕ್ಕಿಟ್ಟಾಗ ರಾವಣ ಬಂದು ಅದು ಅಲ್ಲಿ ಇದಾಗುತ್ತೆ. ಗೋಕರ್ಣದಲ್ಲಿ ಶಿವನ ಲಿಂಗ ಪ್ರತಿಷ್ಠೆ. ಆಮೇಲೆ ರಾವಣ ಬಂದು ಅದನ್ನ ತೆಗಿಯಕ್ ಟ್ರೈ ಮಾಡಿದಾಗ ಅದು ಮುದುರೋಗುತ್ತೆ. ಏನೇನೋ ತಿಳ್ಕೊಬಿಟ್ಟಿದೆ ಕಣ. ಥ್ಯಾಂಕ್ಸ್. ಎಷ್ಟಾದ್ರೂ ಆಚಾರ್ಯ ಕುಟುಂಬ ಅಲ್ಲ. ಹೌದೌದು. ಓಕೆ, ಎಸ್. ಕೊನೆಯದಾಗಿ ಗೌರಿ ಗಣೇಶ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೆಟ್ ಅಲ್ಲಿ. ಏನೇನೋ ಫೈಟ್ ಸೀನ್ಗಳು ನಡೀತಾ ಇದೆ. ಒಂದ್ ಕಡೆ ಒಂದ್ ಸೀರಿಯಲ್, ಮತ್ತೊಂದ್ ಕಡೆ ಇನ್ನೊಬ್ರು ಯಾರೋ ಡಾನ್ಸ್ ಮಾಡ್ತಾ ಇದಾರೆ, ಇನ್ನೊಂದೇನೋ ಸೀನ್ಸ್ ನಡೀತಾ ಇದೆ ಕಪಲ್ಸ್ ಜೊತೆ. ವಿಲನ್ಗಳು ಇನ್ನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನಿಮ್ ಸೀರಿಯಲ್ ಅಲ್ಲಿ ಏನ್ ಸಿಗುತ್ತೆ ನಮ್ಗೆ? ನಾವಿಲ್ಲಿ ಪೌರೋಹಿತ್ಯ ಮಾಡ್ಕೊಂಡು ಹೋಗಿ ಬಂದಿರೋ, ತುಂಬಾ ಅಚ್ಚುಕಟ್ಟಾಗಿ ಗಣೇಶನ ಕೂರಿಸಿ ಪೂಜೆ ಮಾಡಿ. ಸೊ ಏನ್ ಮಸಾಲ ಇಲ್ಲ, ಎಲ್ಲರ ಸಮಸ್ಯೆನು ಸ್ವಲ್ಪ ಬಗೆಹರ್ಸಕ್ ನೋಡಿ ಹೊರಡ್ತೀವಿ. ನಮ್ದೇ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಸದ್ಯಕ್ಕೆ. ಇವ್ರಿಗೆ ನಮ್ಮ ಮನೇಲಿ ಸಾವಾಗಿದೆ ಅನ್ನೋ ಒಂದ್ ಕಾರಣಕ್ಕೆ ಇಲ್ಲಿ ನಮ್ ಕೈಲಿ ಪೂಜೆ ಮಾಡ್ಸೋದ್ ಬೇಡ ಅನ್ನೋದಿರುತ್ತೆ. ಆಮೇಲೆ ಬಂದು ಆ ವಿಷಯನ ಓಪನ್ ಮಾಡ್ತಾಳೆ, ಇಲ್ಲ ರಾಮಾಚಾರಿ ಬದುಕಿದ ಅಂದ್ರೆ ಇವ್ರು ಯಾರಿಗೂ ಗೊತ್ತಿಲ್ಲ ಇವನ್ ರಾಮಾಚಾರಿ ಅಂತ, ಕೃಷ್ಣ ಅಂತ ಅನ್ಕೊಂಡಿದ್ದಾರೆ. ಬಟ್ ಇವನ್ ರಾಮಾಚಾರಿ. ಎಲ್ಲರೂ ಅನ್ಕೊಂಡಿರ್ತಾರೆ ರಾಮಾಚಾರಿ ಸತ್ತಿದ್ದಾನೆ, ನಾನು ಇನ್ನೂ ವಿದ್ವೆ ಅಂತ. ಬಟ್ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನ ರಿವೀಲ್ ಮಾಡೋದಿರ್ಬೋದು ಅನ್ಸುತ್ತೆ. ಆಮೇಲೆ ದೇವಸ್ಥಾನದಿಂದ ತಂದಿರೋ ಕಿರೀಟನ ಗಣೇಶನ ಮೇಲೆ ಇಡೋ ಕಿರೀಟ ನಾವೇ ತರೋದು ಮನೆಯಿಂದ. ಹಾಗಾಗಿ ನಮ್ದು ಇಷ್ಟು. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನ್ಯೂಸ್ ಫಸ್ಟ್ ನೋಡ್ತಿರೋ ಅಷ್ಟು ವೀಕ್ಷಕರಿಗೆ ಗಣೇಶ ಹಬ್ಬ, ಗೌರಿ ಹಬ್ಬ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಆಮೇಲೆ ನಮ್ಮ ರಾಮಾಚಾರಿ ಟೀಮ್ ಮೇಲಾಗಲಿ ಅಥವಾ ನೀವು ಕಲರ್ಸಿನ ಎಲ್ಲ ಸೀರಿಯಲ್ ಮೇಲಾಗಲಿ ಅಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ. ನಮಗೆ ವೈಯಕ್ತಿಕವಾಗೂ ಎಷ್ಟೊಂದು ಪ್ರೀತಿ, ಆಶೀರ್ವಾದ, ಹಾರೈಕೆ ಎಲ್ಲ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಆ್ಯಕ್ಟರ್ಗಳಾಗೂ ಕೇಳ್ಕೊತಾ ಇದ್ದೀವಿ, ಕ್ಯಾರೆಕ್ಟರ್ಗಳಾಗೂ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ವಿಶ್ವಾಸ ಅಥವಾ ಹಾರೈಕೆ, ಆಶೀರ್ವಾದ ನಮ್ಮ ಮೇಲೆ ಹೀಗೆ ಸದಾ ಇರಲಿ. ಅದು ನಮಗೆ ಎನರ್ಜಿ ಕೊಡುತ್ತೆ ಇನ್ನು ಕೆಲಸ ಮಾಡೋಕ್ಕೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಹಾ, ಬರುವ ಇನ್ನು ರಾಮಾಚಾರಿ ಮುಂದುವರ್ಸಿದ್ರೆ ಅಂದ್ರೆ ನಮ್ಮ ಮಗು ಬಂದ ಮೇಲೇನು ಅವಾಗ ನೋಡೋಣ. ಪಾರ್ಟ್ 2. ಪಾರ್ಟ್ 2